ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಅರಹಳ್ಳಿಯ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿದರು. ಬೇಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಅರಹಳ್ಳಿಯ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿದರು. ಪರೀಕ್ಷೆ ನಡೆಯುತ್ತಿರುವ 12 ಕೊಠಡಿಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರು. ಶನಿವಾರ ನಡೆದ ವಿಜ್ಞಾನ ಪರೀಕ್ಷೆಯ ಪೂರ್ವ ತಯಾರಿಯ ಕುರಿತು ಪ್ರತಿ ಶಾಲೆಯ ವಿದ್ಯಾರ್ಥಿಗಳ ಬಳಿ ತೆರಳಿ ಅಭಿಪ್ರಾಯ ಪಡೆದುಕೊಂಡರು. ಟಾರ್ಗೆಟ್ 40 ಎಂಬ ವಿನೂತನ 2 ಸರಣಿ ಪುಸ್ತಕ ಹಾಗೂ ಗಣಿತ ವಿಜ್ಞಾನ ಸೂತ್ರಗಳು ಮತ್ತು ಚಿತ್ರಗಳಿರುವ ಪುಸ್ತಕವನ್ನು ಉಚಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನೀಡಿದ್ದು ಬಹಳ ಅನುಕೂಲವಾಯಿತು ಎಂದು ವಿದ್ಯಾರ್ಥಿಗಳು ಹಾಗೂ ಪೋಷಕ ಸೋಮಯ್ಯ ಹೇಳಿದರು. ಭಯಪಡದೆ ಧೈರ್ಯವಾಗಿ ಪರೀಕ್ಷೆ ಬರೆಯುವಂತೆ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಪರೀಕ್ಷಾ ಕೊಠಡಿಗೆ ಕಳಿಸಿಕೊಟ್ಟರು. ಈ ವೇಳೆ ತಾಲೂಕು ಪಂಚಾಯತಿ ಸದಸ್ಯ ಸೋಮಯ್ಯ, ಎಸಿಒ ಶಿವಪ್ಪ ಹಾಗೂ ಗೋಪಾಲ್, ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕ ಶಿವಕುಮಾರ್ ಎಸ್ಎನ್ ಸೇರಿದಂತೆ ಹಲವರು ಹಾಜರಿದ್ದರು. ಈ ಒಂದು ಪರೀಕ್ಷೆ ಒಂದು ವರ್ಷ ಓದಿರೋದಲ್ಲ, 3 ಗಂಟೆಯಲ್ಲಿ ಚಂದ ಮಾಡ್ಬೇಕಲ್ಲ ಅಲ್ವಾ? ಇದರಿಂದ ಓದ್ಕೋಬೇಕು, ಫಿನಿಶಿಂಗ್ ಮಾಡ್ತಾ ಇದ್ದೀನಿ ಅದರಷ್ಟೇ. ಅದನ್ನು ಸ್ಟಡಿ ಮಾಡಿ ಒಂದು ದಿನ ನಾನು ಕೂಡ ಅವನ್ನು ಓದಿ ನಾನು ಆ ಮಕ್ಕಳಿಗೆ ಈ ಥರ ಈ ಸಿಚುವೇಶನಲ್ಲಿ ಈ ಇದರಲ್ಲಿ ಈ ಕ್ವಶನ್ಗಳೇ ಬರ್ತಾವೆ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಮಾರ್ಕ್ ಮಾಡಿಕೊಟ್ಟಿದ್ದೆ. ಹಿಸ್ಟ್ರಿ ಇರ್ಬೋದು, ಕನ್ನಡ ಇರ್ಬೋದು. ಈಗ ಸಮಾಜದ ಪರೀಕ್ಷೆ ಆಯಿತು ಅದರಲ್ಲಿ ಎಷ್ಟು ಮಾರ್ಕ್ಸಿಗೆ ಬಂದಿದೆ? ನಾನು ಏನು ಟಾರ್ಗೆಟ್ ಮಾಡಿಕೊಟ್ಟಿದ್ದೆ ಅದರಲ್ಲಿ ಸಾಮಾನ್ಯ ಅಂದರೆ 70% ಅವೇ ಮಾಡಿಸಿದ್ದೆ. ನಾನು ಪುಸ್ತಕ ಬರ್ತಿದ್ದೀವಿ ಅದ್ರಲ್ಲಿ ಬಂದಿದೆ. ಒಳ್ಳೆ ನೀವು ಇದನ್ನು ಮಾಡಿದ್ದೀರಿ, ಅದು ಭಾರಿ ಉತ್ತಮವಾದ ಕೆಲಸ ಕಾರ್ಯ. ನಾನು ಎಲ್ಲ ಸಬ್ಜೆಕ್ಟ್ನು ಕೂಡ 1 ದಿವಸ 2 ದಿವಸ ಟೈಮ್ ಇರೋದ್ರಿಂದ ಎಲ್ಲರೂ ಓದ್ತಾಯಿದ್ದೀನಿ. ಇವತ್ತು ಸೈನ್ಸ್ನು ಕೂಡ ಓದಿದ್ದೀನಿ. ಸೈನ್ಸ್ನು ಕೂಡ ನಾನು ಬರಬಹುದು ಭವಿಷ್ಯದಲ್ಲಿ ಅಂತೇಳಿ ನಾವು 2 ಪುಸ್ತಕ ಮಾಡಿದ್ದೀವಿ. 2 ಪುಸ್ತಕನೂ ಓದಿದ್ದೀವಿ. ಪುಸ್ತಕ ಮಾಡಿದ್ದೀವಿ. ಒಂದು ವಿಜ್ಞಾನ ಚಿತ್ರ, ಗಣಿತ ಚಿತ್ರ ಅಂತೇಳಿ ಅದನ್ನು ಮಾಡಿದ್ದೀವಿ. ಖಂಡಿತ ಈ ವರ್ಷದ ರಿಸಲ್ಟ್ಗೆ ಉತ್ತಮವಾದ ನೀವು ರಿಸಲ್ಟ್ ನಮ್ಮ ತಾಲೂಕಿಗೆ ನೀವು ತಂದುಕೊಡಿ. ಉತ್ತಮವಾದ ಪಾತ್ರ ನಾನು ಗ್ರೂಪ್ದಲ್ಲಿ ತಗೊಂಡು ಆ ಪುಸ್ತಕಗಳನ್ನ ಸಣ್ಣಗೌಡರು ಅಂತ ಅವ್ರಿಂದ 35,000 2,000 ರೂಪಾಯಿ